ಯಾವ್ದು ಗಣೇಶ ಕಲೆಕ್ಷನ್ ಬಂದಿರೋದು? ಎಷ್ಟಾಗೈತೆ ಕಲೆಕ್ಷನ್? ಎಷ್ಟಾಯ್ತು ಕಲೆಕ್ಷನ್? ಇಲ್ಲಿ ಇಲ್ಲಿ ತೋರ್ಸು. ಅದ್ಯಾವ್ದು ಲಾಗೈತೆ ನೋಡಮ್ಮ ಇಲ್ಲಿ 20 20 30 40 30 ಅಲ್ಲ ಕೈಸಿ ವಯಸ್ಸಲ್ಲಿ ಗಣೇಶ ಕಲೆಕ್ಷನ್ ನಾನು ಹೋಗ್ತಿದ್ದೆ ಗುರು. ಓದೋದಂಗೆ ಅಂಟೆ ಗಣೇಶ ಕಲೆಕ್ಷನ್ ಅನ್ನೋದು. ನೋಡು ಗಣೇಶ ಕಲೆಕ್ಷನ್ ಆಯ್ತು. ಗಣೇಶ ಎಲ್ಲಿ ಕೂರಿಸ್ತೀಯ ಗಣೇಶನ? ಎಲ್ಲಿ ಕೂರಿಸ್ತೀಯ ಗಣೇಶನ? ಹಾ ಕೂರ್ಸಿಲ್ಲ ಅಂದ್ರೆ ಐತೆ ನಿನಗೆ ಐತೆ. ಕೂರ್ಸಾದ್ಮೇಲೆ ನನ್ನ ಕರಿಬೇಕು. ಕೂರ್ಸ್ದಾಗ ನನ್ನ ಕರಿಬೇಕು. ಕರಿಯಲ್ವಾ? ಪಕ್ಕ ಕರಿಬೇಕು. ನೋಡ್ತೀನಿ. ಏನಾದ್ರೂ ಆಗಿಲ್ಲ ಅಂದ್ರೆ ವಾಪಸ್ ಇಸ್ಕೋತೀನಿ 50 ರೂಪಾಯಿ. ಹಾಕಮ್ಮ ನನಗೆ ಗಣೇಶ ಕಲೆಕ್ಷನ್ ಬಂದವನೆ. ಹೆಸರು ಬರ್ದ್ರಾ ಗೈಸ್? ಇವಾಗ ಇಲ್ಲಿ ಇಟ್ಟಿರೋ ಪಾತ್ರೆ ಎಲ್ಲ ಅಡ್ಗೆ ಮನೆ ಮೇಲೆ ಇಡ್ಬೇಕಂತೆ. ಸೊ ನಾನು ಟ್ರಾನ್ಸಿಷನ್ ಕೊಡ್ತೀನಿ. ಯಾವ ತರ ಟ್ರಾನ್ಸಿಷನ್ ಕೊಡ್ತೀನಿ ಅಂದ್ರೆ ನೋಡ್ರಿ. ಸೊ ಬಡ ಆಗಲ್ಲ ಮಗು. ಅದೇನ್ ಕೊಡಕ್ಕಾಗಲ್ಲ. ನೀನ್ ಕೊಡಕ್ಕಾಗಲ್ಲ. ಹೆಂಗ್ ಕೊಡ್ತೀಯ? ಸರಿ ಇಬ್ರು ಕೈ ಇರೋ ನಿಮಿಷ 3 2 1. ಸ್ವಲ್ಪ ಐಟಮ್ನ ಎತ್ತಿಕ್ಕಿದ್ದು, ಇನ್ನು ಮಿಕ್ಕಿದ ಐಟಮ್ ಎಲ್ಲ ಇಲ್ಲೇ ಇದೆ ಅಷ್ಟೇ. ಅಲ್ಲೆಲ್ಲ ಮುಗೀತು. ಇವಾಗ ಇಲ್ಲಿ ಟ್ರಾನ್ಸಿಷನ್ ಫುಲ್ ಕ್ಲೀನ್. ಸರಿ ಗೈಸ್ ಎಲ್ಲಾನು ಇಟ್ಟಿದ್ದೀನಿ ನೋಡಿ, ನೀಟಾಗಿ ಇಟ್ಟಿದ್ದೀನಿ ನಾನು. ಬೇಸಿ ಬಾಕ್ಸ್ ಟಪುಕ್ ಅಂತ ಹಾಕ್ಬಿಟ್ಟೆ. ಕ್ಲಾಸ್ ಸೌಂಡ್ ಹೆವಿ ಬಂತು. ಡಮಾರ್ ಎಲ್ಲ ಪೀಸ್ ಡಮಾರ್ ಎಲ್ಲ ಪೀಸ್. ಏನ್ ಹೊಡೆದಾಗಿಲ್ಲ ಬರಮ್ಮ, ಅದೆಲ್ಲ ಹಂಗ ಹೊಡೆದಾಗಲ್ಲ. ನಂದು ಚಿನ್ನದ ಕೈ ನಂದೆಲ್ಲ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಬಿಡೋಣ. 3 2 1 ಗೈಸ್ ಫೈನಲಿ ಫ್ರೆಶ್ ಅಪ್ ಆಯ್ತು. ಇವಾಗ ಒಂದ್ ಸ್ವಲ್ಪ ಹೊರಗಡೆ ಹೋಗ್ಬೇಕು. ಅದಕ್ಕೂ ಮುಂಚೆ ಇವಾಗ ತಿಂಡಿ ಮಾಡ್ತಾ ಇದೀವಿ ನೋಡಿ. ಮಕ ತಿಂಡಿನೇ ಅದು. 11:00 ಗಾಯ್ಸ್ ನಾವು ತಿಂತಾ ಇರೋದು ತಿಂಡಿ. ಮಾನ ಮರ್ಯಾದೆ ಎಕ್ಸೆಟ್ರಾ. ಏನಾರ ಐತೇನೆ ನಿನಗೆ? ಹೇಳ್ಬೇಕು ತಾನೆ. 11:00 ತಿನ್ಬೇಕು ಅಲ್ಲ, 10 ಗಂಟೆಗೆ ತಿನ್ಬೇಕು ಅಂತ. 11:00 ತಿಂತಿದ್ವಿ ಗಾಯ್ಸ್. ಏನ್ ಮಾಡಕ್ಕಾಗಲ್ಲ. ತಿನ್ಬಿಟ್ಟು ಈಗ ಹೊರಗಡೆ ಹೋಗ್ಬೇಕು ಗೈಸ್. ಇವಾಗ ನಾನು ಮತ್ತೆ ನಮ್ಮ ಚೋಟ ಮರಿ ಇಬ್ರು ಹೊರಗಡೆ ಹೋಗ್ತಾ ಇದೀವಿ. ಇವಳು ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಕಾರಲ್ಲಿ ಹೋಗ್ತಿರೋದು. ಕಾರಲ್ಲಿ ಹೋದ್ಮೇಲೆ ನಮ್ಮ ಚೋಟ ಮರಿಗೆ ಒಂದು ಸ್ಮಾಲ್ ಗಿಫ್ಟ್ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ವ್ಲಾಗಲ್ಲಿ, ಅದನ್ನ ಕಾರ್ ಒಳಗೆ ಹೋದ್ಮೇಲೆ ಕೊಡುವ. ವಾಟ್ ಇಸ್ ದಟ್ ಅಷ್ಟೇ. ಈ ಸೆಲೋರಿಯಾ ಕಾರು ನಮ್ಮ ಕಾರ್ ಹತ್ರಕ್ಕೆ ಬಂದೆ. ಇವಾಗ ನಮ್ಮ ಚೋಟ ಮರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಿತ್ತು. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಗೊತ್ತಿಲ್ದಂಗೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೀನಿ ಇಲ್ಲಿಗೆ. ಯಾಕಂಗೆ ಏನದು? ಇಟ್ಸ್ ಅ ಗಿಫ್ಟ್. ಇದು ಓಪನ್ ಮಾಡಿದ್ರೆ ಕಾಕ್ರೋಚ್ ಏನಾದ್ರು ಬರುತ್ತಾ? ಕಾಕ್ರೋಚನಿಗೆ ಬರುತ್ತೋ ಇದು? ನೋಡು ಗೈಸ್, ಇದೇ ಒಂದು ಗಿಫ್ಟ್, ಬ್ಯೂಟಿಫುಲ್ ಗಿಫ್ಟ್. ಇದ್ರೊಳಗಡೆ ಒಂದು ಹಂಗೆಲ್ಲ ನೋಡ್ಬಾರ್ದಪ್ಪ. ಇದ್ರೊಳಗಡೆ ನಿನ್ಗೆ ಇಷ್ಟ ಆಗೋ ಒಂದು ಐಟಮ್ ನ ಇಟ್ಟಿದ್ದೀನಿ. ಅಂದ್ರೆ ಅದು ಹೆಂಗಂದ್ರೆ, ಅದು ಓಪನ್ ಮಾಡಿದ ತಕ್ಷಣ ಫೋಟೋ ಆದ್ರೂ ಬರ್ಬೋದು, ಇಲ್ಲ ರಿಂಗ್ ಬರ್ಬೋದು, ಇಲ್ಲಾಂದ್ರೆ ಒಂದು ಚೀಟಿ ಇರ್ಬೋದು. ಆ ಚೀಟಿಲಿ ಏನಾದ್ರು ಒಂದು ಸರ್ಪ್ರೈಸ್ ಗಿಫ್ಟ್ ಇರ್ಬೋದು. ಆ ತರ ಓಕೆನಾ? ಇದನ್ನ ಹಿಂಗ ಅಲ್ಲಾಡ್ಸಂಗಿಲ್ಲ. ಹಿಂಗ್ ತಗೊಂಡು ನೀಟಾಗಿ ಓಪನ್ ಮಾಡ್ರೆ ನೀಟಾಗಿ ಬರುತ್ತೆ. ಹಿಂಗೆ ನೀಟಾಗಿ ಕೆಳಗಡೆ ಎಳಿಬೇಕು ಜೋರಾಗಿ. ಒಬ್ರು ಕಮೆಂಟ್ ಹಾಕಿದ್ರಿ, ಬ್ರೋ ಈ ತರ ಒಂದು ಗಿಫ್ಟ್ ಕೊಡಿ ಬ್ರೋ, ತುಂಬಾ ಇಷ್ಟ ಆಗ್ಬೋದು ನಮ್ಮ ಚೋಟ ಮರಿಗೆ ಅಂತ. ಅದಕ್ಕೆ ನಮ್ಮ ಚೋಟ ಮರಿಗೆ ಈ ಒಂದು ಬ್ಯೂಟಿಫುಲ್ ಗಿಫ್ಟ್ ನ ಕೊಡ್ತಾ ಇರೋದು. ಸೊ ನೋಡಂಗಿಲ್ಲ, ನೀಟಾಗಿ ತೆಗಿಬೇಕು ಓಕೆನಾ? ಕೆಳಗಡೆ ಕೇಳಿದ್ರೆ ಮುಗ್ದೈದು ಬರುತ್ತೆ. ತದಂಗೆ ಯಾಕೊಂಬರಿ ಎದ್ರಿಲ್ವಾ ನೀನು? ಎದ್ರಿಲ್ವಾ? ಗೊತ್ತು, ಎಷ್ಟೊಂದ್ ಜನ ಹಿಂಗ್ ಓಪನ್ ಮಾಡಿದ್ರೆ ಒಂದೊಂದ್ಸರಿ ಸ್ಪೈಡರ್ ಬರುತ್ತೆ, ಕಾಕ್ರೋಚ್ ಬರುತ್ತೆ. ಇದನ್ನ ನಮ್ಮ ಅಮ್ಮನ ಮೇಲೆ ಟ್ರೈ ಮಾಡ್ಬೇಕು. ಇದನ್ನ ಪ್ರಾಂಕ್ ಫೇಲ್ಡ್ ಗೈಸ್. ನಮ್ಮ ಚೋಟ ಮರಿ ಮೇಲೆ ಪ್ರಾಂಕ್ ಫೇಲ್ಡ್ ಆಯ್ತು ಗೈಸ್. ಅಷ್ಟೇ ಇದನ್ನ ಆಮೇಲೆ ಎತ್ತಿಕಣ. ಇವಾಗ ಹೊರಗಡೆ ಹೋಗ್ತೀನಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಏನು ಎತ್ತ ಅಂತ ಹೇಳ್ತೀನಿ. ಸೀದಾ ಇವಾಗ ಅಲ್ಲಿಗೆ ಹೋಗ್ತೀನಿ. ಲೆಟ್ಸ್ ಗೋ ಹೋಗುವ ಗೈಸ್. ನಾವು ಡೈರೆಕ್ಟ್ ಹೋಗೋ ಜಾಗಕ್ಕೆ ಹೋಗಿಲ್ಲ. ಅದ್ರ ಬದಲು ಫಸ್ಟ್ ಇವಾಗ ಡಿ-ಮಾರ್ಟ್ಗೆ ಬಂದಿದ್ದೀವಿ. ಡಿ-ಮಾರ್ಟಲ್ಲಿ ಒಂದಿಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಬೇಕು. ಅದನ್ನ ಪರ್ಚೇಸ್ ಮಾಡ್ಕೊಂಡು ವಿಲ್ ಗೋ ಇಟ್. ನೋಡಿ ಫಸ್ಟ್ ಟೈಮ್ ಅಂತ ಡಿ-ಮಾರ್ಟ್ಗೆ ಬಂದಿರೋದು. ಈ ಕೋಳಿ ಮರಿನ ಕರ್ಕೊಂಡು ಡಿ-ಮಾರ್ಟ್ಗೆ ಹೋಗ್ತಾ ಇದೀವಿ ನಾವು. ಗೈಸ್ ಐಟಮ್ನೆಲ್ಲ ಹಾಕೋತಿದ್ದೀನಿ. ನಮ್ಮ ಚೋಟ ಮರಿ ಮತ್ತು ಚಿರು ಜೊಗೆ ಅವರಿಬ್ರಿಗೂ ಒಂದು ವ್ಲಾಗ್ ಮಾಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಐಟಮ್ಗಳನ್ನೆಲ್ಲ ತಗೋತಾ ಇದ್ದೀವಿ. ಇದು ಅವಳಿಗೆ ಐಟಮ್ ಬೇಕಂತೆ ನಮ್ಮ ಚೋಟ ಮರಿಗೆ. ಇನ್ನು ಚಿರುಗೂ ಕೂಡ ಐಟಮ್ಗಳೆಲ್ಲ ತಗೋಬೇಕು.
ನೋಡೋಣ. ಆ ಒಂದು ಬ್ಲಾಗ್ ಸಕ್ಕದಾಗೈತೆ, ಬರುತ್ತೆ, ಕಾಯ್ತಾರಿ. ಪರ್ಚೇಸ್ ಮಾಡ್ತಾ ಇದ್ವಿ. ಅವರು ವಿಡಿಯೋಗೆ ಬರಲ್ವಂತೆ, ಬಟ್ ಕೇಳಿದ್ರು ಅಂತ ಹೇಳ್ಬೇಕಂತೆ, ಕೇಳಿದ್ದಾರೆ. ಆರು ನೋಡಿಯೋ ಕೀ 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 ಏನು ಅಲ್ಲಿ ಹೋದಾಗ ಹೇಳ್ಬೇಕು. ಗೈಸ್, ಇಷ್ಟೆಲ್ಲ ಕುರುಪ್ ತಿಂಡಿಗಳು ನಮ್ಮ ಚೋಟಮ್ಮರಿಗೆ ತಗೊಂಡಾಗಿದೆ. ಎಲ್ಲ ಇವಳ್ದೆ ಬಿಲ್ಲಿಂಗ್ ಮಾಡಿಸುವ. ಇದು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಆ ಪ್ಲಾನು ಕ್ಯಾನ್ಸಲ್ ಆಗಿದೆ. ಸೊ ಇವಾಗ ಡಿಮಾರ್ಟ್ ಅಲ್ಲಿ ಏನೇನು ಐಟಮ್ಸ್ಗಳು ತಗೊಂಡು ಅದನ್ನೆಲ್ಲ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಹೊರಗಡೆ ಹೋಗ್ಬೇಕಾಗಿದ್ದು ಒಂದು ಪ್ಲಾನು, ಅದು ಪೋಸ್ಟ್ಪೋನ್ ಆಗಿ ನಾಳೆ ಹೋಗ್ಬೋದು, ಇಲ್ಲ ಇವತ್ತು ಸಂಜೆ ಹೋಗ್ಬೋದು. ಮೇ ಬಿ ನನ್ನ ಪ್ರಕಾರ ನಾಳೆನೇ ಇರ್ಬೋದು. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಸದ್ಯಕ್ಕೆ ಮನೆಗೆ ಹೋಗ್ತಾ ಇದೀನಿ. ಅಷ್ಟರಲ್ಲಿ ಚಿರು ಬಂದಿರ್ತಾನೆ. ದೆನ್ ಇನ್ನೊಂದು ಬ್ಯೂಟಿಫುಲ್ ಬ್ಲಾಗ್ ಮಾಡ್ತಾ ಇದ್ದೀನಿ, ಸಖತ್ತಾಗಿದೆ ಅದು ಕೂಡ. ಈ ಬ್ಲಾಗ್ ಅಲ್ಲಿ ಗೊತ್ತಲ್ಲ, ಪ್ರ್ಯಾಂಕ್ ಬ್ಲಾಗ್. ದಿಸ್ ಅ ಪ್ರ್ಯಾಂಕ್ ಬ್ಲಾಗ್. ಈಗ ಮನೆಗೆ ಹೋಗ್ಬಿಟ್ಟು ಫಸ್ಟ್ ನಾವು ಅಮ್ಮಂಗೆ ಪ್ರ್ಯಾಂಕ್ ಬ್ಲಾಗ್ ಮಾಡಬೇಕು. ಏನ್ ಅನ್ಕೊಂಡಿದ್ದೀನಿ ಅಂದ್ರೆ, ಈಗ ಡಿಮಾರ್ಟ್ ಅಲ್ಲಿ ಒಂದಿಷ್ಟು ಐಟಮ್ಸ್ ನ ತಗೊಂಡಿದ್ದೀನ, ಅದೇ ಒಂದು ಏನೋ ಐಟಮ್ ಹತ್ರನೇ ಆ ಬಾಕ್ಸ್ ಇಟ್ಬಿಡ್ತೀನಿ. ನಮ್ಮ ಏನಿದು ಅಂತ ಓಪನ್ ಮಾಡಕ್ ಬರ್ತಾರೆ. ಅವಾಗ ನೋಡೋಣ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ. ಲೆಟ್ಸ್ ಸಿ. ಹೋಪ್ ಫಾರ್ ಬೆಸ್ಟ್. ನಮ್ಮಮ್ಮ ಪ್ರ್ಯಾಂಕ್ ಆಗಲಿ. ಇಲ್ಲಿ ಐಟಮ್ಗಳಿದೆಯಲ್ಲ, ಈ ಐಟಮ್ ಸೆಂಟ್ರಲ್ಲಿ ಈ ಬಾಕ್ಸ್ ಇಡ್ತೀನಿ ನಾನು. ಈ ಐಟಮ್ ಸೆಂಟ್ರಲ್ಲಿ ಈ ಬಾಕ್ಸ್ ಇಡ್ತೀನಿ. ಸೊ ದಟ್ ನಮ್ಮಮ್ಮ ಏನೋ ಹೊಸ್ದಾಗಿ ತಂದೋರಲ್ಲ ಅಂತ ನೋಡೋಕೆ ಹೋಗ್ತಾರೆ. ಬಟ್ ಬೀಳ್ಬಾರ್ದು ಗುರಿದು. ಏನೋ ಹೊಸ್ದಾಗಿ ತಂದೋರಲ್ಲ ಅಂತ ನೋಡೋಕೆ ಹೋಗ್ತಾರೆ. ಇವಾಗ ಹಿಂಗೆ ತಗೊಂಡು ಹೋಗ್ಬಿಟ್ಟು ಸೀದಾ ನಮ್ಮ ಅಮ್ಮ ಕೊಟ್ಬೇಡ. ಎಡ್ಸ್ಕೊತಾ ಇದ್ದೀವಿ ವಯಸ್ಸು. ಮನೆಗೆ ಹೋಗ್ತಿದ್ದೀನಿ. ನಮ್ಮ ಅಮ್ಮ ಸದ್ಯಕ್ಕೆ ಪ್ರ್ಯಾಂಕ್ ಆಗಲಿ ಅಂತ ಆಶಿಸ್ತೀನಿ. ಬ್ಯಾಕ್ ಟು ಹೋಮ್ ಗೈಸ್, ಬ್ಯಾಕ್ ಟು ಹೋಮ್. ಮದೋರೇ ನಿಮಗೆ ಇವೆಲ್ಲ ಬೇಡ, ನೀವೇ ತಿನ್ಕೊಳ್ಳಿ. ನಿಮ್ಗೆ ಅವೆಲ್ಲ ಬೇಡ್ರಿ, ತಿನ್ರಿ, ಪರವಾಗಿಲ್ಲ. ಬೇಡ್ರಿ, ತಿನ್ರಿ, ಪರವಾಗಿಲ್ಲ. ನೀವೇ ಏನು ಏನ್ ಬುಜ್ಜು? ಆಂಟಿಗೆ ತೆಗಿಯಕ್ ಬಂದಿಲ್ಲ. ಬೇಡ, ಇಟ್ಕೊಳಮ್ಮ. ಆಯ್ತು, ಹಿಂಗ್ ಕೆಳಗಿಳೆಮ್ಮ, ಅಷ್ಟೇ ಮುಗೀತು. ಇಲ್ಲಮ್ಮ, ಮೈ ಮೇಲೆ ಬರುತ್ತೆ. ಮೈ ಮೇಲೆಲ್ಲೂ ಬರಲ್ಲ. ಅಪ್ಪ ನನಗೆ ಹಿಂಗ್ ಕೆಳಗೆ ಅಷ್ಟೇ. ಆ ಕೈಯಿಂದ ಹೇಳಿ. ಆ ಕೈ ಮೈ ಮೇಲೆ ಹಿಂಗ್ ಇಲ್ಲಮ್ಮ, ಎಳೆಯಮ್ಮ. ಕೈ ಚೆನ್ನಾಗಿಲ್ಲ. ಪರವಾಗಿಲ್ಲ. ಹಿಂಗ್ ಇಟ್ಕೊ. ನೋಡ ಬಂತ್. ಇಲ್ಲ, ಬಂದಿಲ್ಲ. ಆಯ್ ಹಂಗಲ್ಲ. ಜೇಡರ ಬಲೆ. ಕೈಯಿಂದ ಹೇಳಿ. ಇಲ್ಲಮ್ಮ, ಎಳಿಯಮ್ಮ. ಆಯ್ತು, ಏನ್ ಎಳಿಯಮ್ಮ. ಅದ್ರಲ್ಲಿ ಏನೈತೆ ನೋಡು, ಕರೆಕ್ಟಾಗಿ ಹೇಳ್ತಿಲ್ಲ ನೀನಿನ್ನ. ಎಳಿಯಮ್ಮ. ಹೊಡೆದ್ರೆ ಹಂಗೆಲ್ಲ ಎಳಿಬಾರ್ದು, ಕೈಲಿ ಎಳಿಬೇಕು. ಹಿಂಗೆ ಸತ್ತಾಗೈತ? ಸತ್ತೋಯ್ತು ಕರೆಕ್ಟ್. ಹೆಂಗ್ ಕೂತೈತ್ ನೋಡು. ಓಯ್ ಮೇಕ್ ಬರ್ತೈತೆ. ಅಮ್ಮ ಎಳಿಯಮ್ಮ. ಹೆಂಗ್ ಬರ್ತೈತ್ ನೋಡಲ್ಲಿ. ನಂಗೆ ಗೊತ್ತಾದ್ ಬರುತ್ತೆ. ಅಮ್ಮ ಇನ್ನೊಂದ್ಸರಿ. ಸಾಕು, ಗೊತ್ತಾಯ್ತಾ ನೀಗ? ಇನ್ನೊಂದ್ಸರಿ ಗೊತ್ತಾಯ್ತಲ್ಲ. ಇನ್ನೊಂದ್ಸಲಿ ಅಮ್ಮ ಎಳಿಯಕ್ಕೆ ನೋಡಿ ಎಳದ ತಕ್ಷಣ ಹೆಂಗ್ ಬರ್ತೈತೆ? ಜೋರಾಗಿ ಕರೆಕ್ಟ್ ಹೇಳಿ. ಗೊತ್ತಾಯ್ತು ನೋಡಲ್ಲಿ. ಯಾರ್ಲ ಕಂಡಿಡ್ದವ್ರು? ಯಪ್ಪ ಸ್ವಾಮಿ. ಪ್ರ್ಯಾಂಕ್. ನಮ್ಮ ಅಮ್ಮ ಪ್ರ್ಯಾಂಕ್ ಆದ್ರೂ ಸಾಕು. ಒಂದ್ ಸ್ವಲ್ಪ ಸೆಕೆಂಡ್ ಆದ್ರೂ ನಮ್ಮ ಅಮ್ಮ ಆದ್ರೂ ಅಯ್ಯೋ ಸ್ವಲ್ಪ ಏನು ಇಲ್ಲ. ಇದೇನಿದ್ರು ನಮ್ಮಮ್ಮ ಭವಿತವ್ರ ಅಮ್ಮನ ಮೇಲೆ ಕೊಡ್ಬೇಕು, ಟ್ರೈ ಮಾಡ್ಬೇಕಾಗುತ್ತೆ. ಚಿರು ಬಂದ್ರು ಚಿರುಗೆ ಏನಾಗಲ್ಲ. ಬಿಕಾಸ್ ಅವನು ಇದು ಸಪ್ಪೆ ಮಣ್ಣು, ಅವನು ಏನು ಆಗಲ್ಲ. ಈಗ ನಮ್ಮ ಭವಿತವ್ರ ಅಮ್ಮ ಮೇಲೆ ಟ್ರೈ ಮಾಡ್ಬೇಕಷ್ಟೇ. ಈಗ ಯೋ ನೀನಮ್ಮ ಹಿಂಗ್ ನಿದ್ದೆ ಹೊಡ್ಬಿಟ್ಟು ಬಂದವನೇ. ಇಲ್ಲೇ ಇದನ್ನಾರ ತಗೊಂಡೋಗು. ತಗೊಳ ಓಲಿ. ಅದ್ಯಾಕು ಹಿಂಗಿದ್ರ ಕತ್ಯ? ಒಂದ್ ನಿಮಿಷ ಇರ ಏನ್ ಗೊತ್ತೇನ? ನಿಮಿಷ ಇದನ್ನ ನೀಟಾಗಿ ಹಿಂಗೆ ಹೇಳಿ ಅಷ್ಟೇ. ತಾಳ ಕೈ ಫಸ್ಟ್ ಇಟ್ಕೊಳ, ಏನಾಗಲ್ಲ. ಎದ್ರ ಕತ್ತಿಯಲ್ಲ ಪುಕ್ಲ ಮಗನೇ. ಇಟ್ಕೋ, ಕರೆಕ್ಟಾಗಿ ಕೈ ಇಟ್ಕೋ. ನೀನೇನು ನೋಡಂಗಿಲ್ಲ. ನಾನ್ ಕೊಡ್ತೀನಿ. ಸರಿ ಇಟ್ಕೋ. ಹಿಂಗ್ ಈ ಕಡೆಗೆ ಬೇಡ, ಈ ಕಡೆ ತಿರ್ಸು. ಈ ಕಡೆಗೆಲ್ಲ ನಿಮಿಷ ಹಿಂಗ್ ಇಟ್ಕೋ. ನಿಮಿಷ ಅದ್ ಯಾಕೆ ಹಿಂಗೆ ಎದ್ರಕತ್ತಂತೂ? ಕೈ ಹಿಂಗ್ ಮುಂದೆ ಜಾಜ. ನಿಮಿಷ ಹಾ, ಇದನ್ನ ಅಲ್ಲಿ ಇಟ್ಕೊಳ. ಈ ಕೈಯಿಂದ ಎಳಿಯೋ. ಆ ಕಡೆ ಕಲ್ಲಲ್ಲ, ಈ ಕಡೆ ಇಳಿಬೇಕು. ಎಳಿಯೋ. ಅಯ್ಯೋ, ದೊಡ್ಡ ಪುಕ್ಲು ನನ್ನ ಮಗ. ಪುಕ್ಲು ಗೈಸ್ ಇವ್ ನನ್ನ ಮಗ. ನಾನೇನ್ ಅನ್ಕೊಂಡೆ ಇವನೇನು ಆಗಲ್ಲ ಅಂತ ಅನ್ಕೊಂಡೆ. ನೋಡ್ರಿ ಎದ್ರಕೊಂತ ಕೂತಾನೆ. ಪುಕ್ಲು ನನ್ನ ಮಗನೇ. ನೀನ್ ಮಾಡಿದ್ ನೋಡ್ರಿ, ಏನೋ ಶಾಕ್ ಇದ್ರಲ್ಲ ಹೊಡಿತೈತಿ ಅಂತ. ಅದು ಇದು ಬೇರೆ. ಇಲ್ಲಿ ಒಯ್ರ್ ಕಾಣಿಸ್ತಾರ, ಒಯ್ ತರ ಕಾಣಿಸ್ತಾರೆ. ಶಾಕ್. ಒಳ್ಳೆ ನಿದ್ದೆ ಹೊಡ್ದನ್ ಗೈಸ್, ಸರಿಯಾಗಿ ಹೊಡ್ದನಮ್ಮ. ಮುಖನೂ ತೊಳ್ತಿಲ್ಲ. ಟ್ಯೂಷನ್ ಹಂಗೆ ಹೋಯ್ತು ನೋಡಲಿ. ನೋಡಮ್ಮ ಅಲ್ಲಿ ಅಮ್ಮ, ಟ್ಯೂಷನ್ ಮುಖನೂ ತೊಳ್ತಿಲ್ಲ, ಹಂಗೆ ಹೋಯ್ತು ನೋಡಮ್ಮ. ಅಮ್ಮ ನೋಡಮ್ಮ ಅಲ್ಲಿ ಹೇರ್ ಸ್ಟೈಲ್ ಇಲ್ಲ, ಏನಿಲ್ಲ. ನೋಡಮ್ಮ ಏನ್ ಇವನು
ಅಲ್ಲ ತಲೆ ಬಾಚ್ಕೊಂಡಿಲ್ಲ, ಮುಖ ನೋಡಮ್ಮ ಇಲ್ಲಿ. ಟ್ಯೂಷನ್ ಟೀಚರ್ ನೋಡ್ಬಿಟ್ರೆ ಎದ್ರಕೊಂಡು ಹೊಂಟೋಯ್ತಾರಲ್ಲ, ಹಂಗಿದ್ಯಾ ಗೈಸ್? ತುಂಬಾ ಜನ ಈಗ ಅಪ್ಪ ಅಮ್ಮದು ಲವ್ ಸ್ಟೋರಿ ನೋಡ್ಬಿಟ್ಟಿದ್ದೀರಾ. ಆ ಕಮೆಂಟ್ ಅಲ್ಲಿ ನಾನು ಓದ್ತಾ ಇದ್ದೆ, ಭವಿತ್ ಅವ್ರ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು ಅವ್ರ ಸ್ಟೋರಿ ಕೇಳಿ, ಯಾಕಂದ್ರೆ ನೋಡ್ಬೇಕು ಕೇಳ್ಬೇಕು ಅಂತ ತುಂಬಾ ಆಸೆ ಇದೆ ಅಂತೆ. ಅಕ್ಕ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಪರವಾಗಿಲ್ಲ ಗೈಸ್, ಬರುತ್ತೆ. ಏನ್ ಗೊತ್ತಾ, ಇವ್ರು ಲವ್ ಸ್ಟೋರಿ ಹೇಳ್ತಿರೋ ಟೈಮಲ್ಲಿ ಇವರಿಬ್ರು ಪುಟಾಣಿ ಮಕ್ಳು ಕೂಡ ಪಕ್ಕದಲ್ಲೇ ಕೂತಿರ್ತಾರೆ. ನೋಡೋಣ ಏನೇನ್ ಹೇಳ್ತಾರೆ ಅಂದ್ಬಿಟ್ಟು. ಪರವಾಗಿಲ್ಲ. ಮ್ಯಾರೇಜ್ ಸ್ಟೋರಿ ಅಥವಾ ಏನು ಇವ್ರು ಒಪ್ಕೊಂಡಾದ್ಮೇಲೆ ಅಲ್ಲಿ ಒಂದು ಗ್ಯಾಪ್ ಅಲ್ಲಿ ಒಂದು ಲವ್ ಇರುತ್ತಲ್ಲ, ಆ ಒಂದು ಲವ್ ಇರ್ಲಿ, ಪರವಾಗಿಲ್ಲ. ಡನ್ ಅಕ್ಕ, ಹೇಳ್ತೀನಿ ಯಾವಾಗಂತ. ಸೂನ್ ಏನ್ ಹೇಳ್ತೀರಾ ಇದಕ್ಕೆ? ಏನ್ ಹೇಳ್ತೀರಾ? ಇಲ್ಲ ಪಕ್ಕ ಬರುತ್ತೆ ಗೈಸ್. ನಿಮ್ಮ ಆಸೆ ತಕ್ಕಂಗೆ ನಾನು ಇರ್ತೀನಿ ಅಂಡ್ ಅದನ್ನ ಪೂರೈಸ್ತೀನಿ. ಏನ್ ಹೇಳ್ತೀಯ? ಡನ್ನಾ? ಕೂರ್ಸೋಣ ಬುಜ್ಜಿ, ಕೂರ್ಸೋಣ. ನೋಡಿ ಎಲ್ರು ಹೇಳ್ತಾರೆ ಅಮ್ಮ ಕೂರ್ಸೋಣ. ಅಕ್ಕ ಫಿಕ್ಸ್, ರೆಡಿ ಇರಿ. ಅಮ್ಮ ಆ ಸಾಂಗ್ ಹೇಳ ಇನ್ನೊಂದ್ಸಲಿ. ಅಮ್ಮ ಆ ಸಾಂಗ್ ಹೇಳಿ ಇನ್ನೊಂದ್ಸಲಿ ಹಂಗೆ. ಆಯ್ತು, ಹಂಗೆ ಹೇಳು. ಶೇಷಮ್ಮ ಬಾರೆ ಶೇಷಮ್ಮ, ಪುಟ್ರಾಜನ್ ಪಕ್ಕಕ್ಕೆ ಬಾರೆ ಶೇಷಮ್ಮ. ಪುಟ್ರಾಜನ್ ಪಕ್ಕ, ಕರೆಕ್ಟ್, ರತ್ನಮ್ಮ ಅಂತ. ಒಟ್ಕೇಳು. ರತ್ನಮ್ಮ ಬಾರೆ ರತ್ನಮ್ಮ, ಪಕ್ಕದಲ್ಲಿ ಪುಟ್ರಾಜನ ಕೂರ್ಸ್ಕೊಳ್ಳೋ ರತ್ನಮ್ಮ. ಪುಟ್ರಾಜನ್ ಪಕ್ಕಕ್ಕೆ ಬಾರೆ ರತ್ನಮ್ಮ. ಸಕ್ಕತ್ತಾಗೈತಕ್ಕ. ಕಾಯುತ್ತಿರುವೆ ಈ ಲವ್ ಸ್ಟೋರಿಗಾಗಿ. ಮೋನಿಕಾ ಸಾಂಗ್ ಸ್ಟೆಪ್ ಆಗ್ತಾರೆ ಗೈಸ್. ಅದನ್ನ ಬವಿತಾರ ಅಮ್ಮ ಕೊಡೋಣ ಅಂತ ಅನ್ಕೋತಿದೀನಿ, ಬಟ್ ಆಗ್ತೇನೆ ಇಲ್ಲ. ಹೆಂಗ್ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೋಗಿ ಸೀದಾ ಕೊಟ್ಬಿಡ್ಲಾ ಅಂತ ಅನ್ಸ್ತೈತೆ. ಅವ್ರಿಗೆ ಹೆಂಗಿದ್ರು ಗೊತ್ತಾಗ್ಬಿಡುತ್ತೆ ಇದು ಏನೋ ಒಂದು ಮಾಡ್ತವ್ರೆ ಇವರು ಅಂತ. ನನ್ನ ಮೊಬೈಲ್ ಎತ್ಕೊ ಬಂದ್ರೇನೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಏನ್ ಮಾಡೋದಂತ ಗೊತ್ತಾಯ್ತಿಲ್ಲ. ಯೋಚನೆ ಮಾಡ್ತಾ ಇದೀನಿ ಅವ್ರಿಗೆ ಮಾಡಿಸ್ಬೇಕಾ ಬೇಡವಾ ಅಂತ. ಗೈಸ್, ಬೆಳಗಿನ ಜಾವ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಆಬ್ವಿಯಸ್ಲಿ ನೈಟ್ ಹೆಂಗಂದ್ರೆ ಒಂದು ಸ್ವಲ್ಪ ಹೊತ್ತು ಗೇಮ್ ಆಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತೀನಿ ನಾನು. ದೆನ್ ಹೇಳ್ದಂಗೆ ಬವಿತಾರ ಅಮ್ಮಗೆ ಇನ್ನೂ ಮಾಡೋಕ್ಕಾಗಿಲ್ಲ, ಒಂದು ಸ್ಮಾಲ್ ಪ್ರ್ಯಾಂಕ್ ಇನ್ನೂ ಮಾಡೋಕ್ಕಾಗಿಲ್ಲ. ಯೋಚನೆ ಮಾಡ್ತಾ ಇದ್ದೀನಿ ಹೆಂಗೆ ಮಾಡ್ಬೋದು ಅಂತ. ಇವಾಗ ಏನು ಅನ್ಕೊಂಡೆ ಅಂದರೆ 4 ಜನನ ಕರೆಸ್ಬಿಟ್ಟು 4 ಜನಕ್ಕೂ ಒಂದೊಂದು ಬಾಕ್ಸ್ ಕೊಟ್ಬಿಟ್ಟು 1 ಸೆಕೆಂಡಲ್ಲಿ ಪಟ್ ಅಂತ ಓಪನ್ ಮಾಡೋ ಥರ ವಿಲ್ ಡೂ ಇಟ್. ಏನೋ ಒಂದು ಮಾಡುವ. ಇದು ಇದೆಯಪ್ಪ ನಿಮ್ಮ ರಿಂಗು. ತೋರಿಸು ನೀವು ಅಮ್ಮಂಗೆ. ಚಿರುಗೊಂದು ಗಿಫ್ಟ್ ಕೊಟ್ಟೆ ಗೈಸ್, ನೆನ್ನೆನೆ ಕೊಟ್ಟಿದ್ದೆ, ಅದನ್ನ ಹೇಳಿರಲಿಲ್ಲ ವ್ಲಾಗಲ್ಲಿ. ಅಣ್ಣಂಗೆ ರಿಂಗ್ ಬಂದಿದೆ, ಒಡಿ ಮಗ ಅಣ್ಣಂಗೆ ರಿಂಗ್ ಬಂದಿದೆ. ಇದ್ಯಾವುದೋ ಪ್ರ್ಯಾಂಕು ಸಕ್ಸಸ್ ಆಗಲ್ಲ ಗುರು. ಇದು ಸುಮ್ಮನೆ ತರಿಸಿದ್ದು, ಸಕ್ಸಸ್ ಆಗಲ್ಲ. ಇದು ಭಯ ಪಡ್ಬೇಕು ಇವಾಗ ರಿಯಲ್ ವಿಡಿಯೋ. ಅವರೇ ಓಪನ್ ಮಾಡ್ತಾರ ಅದಲ್ಲಿ. ಅಕ್ಕ ಏನಕ್ಕ ಚಿರಂತ್ಕಿಂತ ಟೋವ್ ಮಾಡ್ತೀರಾ? ಈ ಒಂದು ಪ್ರ್ಯಾಂಕ್ ಫೇಲ್ಡ್ ಗೈಸ್. ಚೆನ್ನಾಗಿಲ್ಲ ಇದು ಪ್ರ್ಯಾಂಕ್. ಇದು ಹೊಸ್ದಾಗಿ ಮಾಡೋಣ, ಚೆನ್ನಾಗಿ ಏನಾದ್ರು ಮಾಡೋಣ. ಇನ್ನು ವೇಸ್ಟ್ ಇದೆ ಅಂದ್ರೆ ನಾನು ಎಲ್ಲಾನು ಮಾಡ್ಬಿಟ್ಟಿದ್ದೇನಲ್ಲ, ಯೂಟ್ಯೂಬಲ್ಲಿ ನೋಡ್ತಿದ್ದೆ ಏನ್ ಮಾಡೋದು ಅಂತ. ಅವಾಗ ಇದು ಯಾವ್ದೋ ಒಂದು ಸಿಕ್ತು, ನೋಡೋಣ ಚೆಕ್ ಮಾಡೋಣ, ಇದು ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದು. ಬಟ್ ವರ್ಕ್ ಆಗಿಲ್ಲ. ಪ್ರ್ಯಾಂಕ್ ವಿಡಿಯೋ ಇಷ್ಟ ಇದ್ದಿದ್ದು ಗೈಸ್. ನಿನ್ನೆಯಿಂದನೂ ಟ್ರೈ ಮಾಡ್ತಿದ್ದೆ. ಅಂಡ್ ನಮ್ಮ ಅಪ್ಪ ಎಲ್ಲ ಹೊರಗಡೆ ಹೋಗಿದ್ದಾರೆ. ಆಮೇಲೆ ಅವ್ರ ಅಪ್ಪನೂ ಕೂಡ ಕೆಲಸ ಇದೆಯಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಅವಾಗಲೇ ಕೆಲ್ಸಕ್ಕೆ ಹೊರಟಿರ್ಬೇಕು ಅವರು ಕೂಡ. ಅಂಡ್ ಫೈನಲಿ ಈ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ಲೇಸ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಇನ್ನು ಈ ಮಂತ್ ಅಲ್ಲಿ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ. ಜೊತೆಗೆ ಏನ್ ಅನ್ಕೊಂಡಿದ್ದೀನೋ ಇದೇ ತರನೇ ಇನ್ನೂ ತುಂಬಾ ಬರುತ್ತೆ. ಕಾಯ್ತಾರಿ. ಅಂಡ್ ಸ್ಟೇ ಟ್ಯೂನ್, ವೇಟ್ ಫಾರ್ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು, ಬಾಯ್, ಮಚ್ ಲವ್.